ಹಲೋ ಸ್ನೇಹಿತರೆ, ನಮಸ್ಕಾರ. ರಾಜ್ಯದ ಜನತೆಗೆ ಇವತ್ತು ಬೆಳ್ಳಂಬೆಳಿಗ್ಗೆ ವಿದ್ಯುತ್ ಇಲಾಖೆಯಿಂದ ಬಿಗ್ ಶಾಕ್. ಇಂದಿನಿಂದಲೇ ಜಾರಿಯಾಗುವಂತೆ ಉಚಿತ ಕರೆಂಟ್ ನಿಯಮದಲ್ಲಿ ಭಾರಿ ಬದಲಾವಣೆ ಕಂಡು ಬರುತ್ತಿದೆ. ಇನ್ನೊಂದು ಕಡೆ ಹಳೆ ವಾಹನ ಹೊಂದಿರುವವರಿಗೆ ಹಾಗೂ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಳ್ಳುವವರಿಗೆ ಸಾರಿಗೆ ಇಲಾಖೆಯಿಂದ ಹೊಸ ಕಠಿಣ ರೂಲ್ಸ್ ಪ್ರಕಟಗಳಾಗಿವೆ. ಅದೇ ರೀತಿ ಸ್ನೇಹಿತರೆ, ಇದರ ಮಧ್ಯೆ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಉಡುಗೊರೆ ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಇಂದಿನಿಂದಲೇ ಆರಂಭವಾಗುತ್ತಿದೆ. ಕೊನೆಯದಾಗಿ ಹೊಸ ರೇಷನ್ ಕಾರ್ಡ್ಗಾಗಿ ಕಾಯುತ್ತಿರುವವರಿಗೆ ಹಾಗೂ ಹೆಸರು ತಿದ್ದುಪಡಿ ಮಾಡಿಸಬೇಕಾದವರಿಗೆ ಆಹಾರ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಪ್ರತಿಯೊಂದು ಮಾಹಿತಿಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮೊದಲನೆಯ ರಾಜ್ಯದ ಗೃಹಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಿಳಿಯಬೇಕಾದ ವಿಷಯ. ಇಂಧನ ಇಲಾಖೆಯು ಉಚಿತ ಕರೆಂಟ್ ನೀಡುವ ನಿಯಮದಲ್ಲಿ ಮಹತ್ವದ ಪರಿಷ್ಕರಣೆ ನಡೆದಿದೆ. ಇನ್ಮುಂದೆ ಸತತ 3 ತಿಂಗಳ ಯಾರ ಬಿಲ್ ಶೂನ್ಯ ಬರುವುದಿಲ್ಲವೋ ಅಂಥವ ನಿಗದಿತ ಯೂನಿಟ್ಗಿಂತ ಅತಿ ಹೆಚ್ಚು ಕರೆಂಟ್ ಬಳಸುತ್ತಾರೋ ಅಂಥವರ ಉಚಿತ ಸೌಲಭ್ಯವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗುವುದು ಇಲಾಖೆ ನಿರ್ಧರಿಸಿದೆ. ಹೊಸದಾಗಿ ಬಾಡಿಗೆ ಮನೆ ಬದಲಾಯಿಸುವವರು ಹಳೆಯ ಬಾಕಿಯನ್ನು ಪೂರ್ತಿ ಪಾವತಿಸದಿದ್ದರೆ ಗೃಹಜ್ಯೋತಿ ಲಿಂಕ್ ರದ್ದಾಗಲಿದೆ. ಹಾಗಾಗಿ ನಿಮ್ಮ ಈ ತಿಂಗಳ ಕರೆಂಟ್ ಬಿಲ್ ಅನ್ನು ಎಷ್ಟು ಬಂದಿದೆ ಅಂತ ಹಿಂದೆ ಪರಿಶೀಲಿಸಿಕೊಳ್ಳಿ. ಇನ್ನು ಎರಡನೆಯ ಪ್ರಮುಖ ಸುದ್ದಿ ಏನೆಂದರೆ ಸ್ನೇಹಿತರೆ, ವಾಹನ ಸವಾರರಿಗೆ ಅತ್ಯಂತ ಜರೂರಾದದ್ದು. ನೀವು ಬಳಸುತ್ತಿರುವ ಬೈಕ್ ಅಥವಾ ಕಾರಿನ ದಾಖಲೆಗಳು ಅಂದರೆ RC ಬುಕ್ ಹರಿದು ಹೋಗಿದ್ದರೆ ಅಥವಾ ಅದರಲ್ಲಿರುವ ಅಕ್ಷರಗಳು ಮಸುಕಾಗಿದ್ದರೆ ಅಂತಹ ದಾಖಲೆಗಳನ್ನು ಯಾವುದೇ ಸಾಲಕ್ಕೆ ಸೆಕ್ಯೂರಿಟಿ ಇಡಲು ಅಥವಾ ವಾಹನ ವರ್ಗಾವಣೆ ಮಾಡಲು ಸಾರಿಗೆ ಇಲಾಖೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಿದೆ. ವಿಶೇಷವಾಗಿ ಸೆಕೆಂಡ್ ಹ್ಯಾಂಡ್ ವಾಹನ ಕೊಳ್ಳುವಾಗ ದಾಖಲೆಗಳು ಸರಿಯಾಗಿ ಇಲ್ಲದಿದ್ದರೆ ತಕ್ಷಣ ತಿರಸ್ಕರಿಸಿ. ಇಂತಹ ಹಳೆಯ ದಾಖಲೆ ಹೊಂದಿರುವವರು ತಕ್ಷಣವೇ ಪರಿವಾರವನ್ನು ಪೋರ್ಟಲ್ ಮೂಲಕ ಡೂಪ್ಲಿಕೇಟ್ RCಗೆ ಅರ್ಜಿ ಸಲ್ಲಿಸಿ ಹೊಸ ಡಿಜಿಟಲ್ ಕಾರ್ಡ್ ಪಡೆಯಬೇಕಾಗಿ ವಿನಂತಿ. ಇನ್ನು ಇಂದಿನ 3ನೇ ಪ್ರಮುಖ ಸುದ್ದಿ ಏನೆಂದರೆ, ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಭರ್ಜರಿ ಆರ್ಥಿಕ ನೆರವು ಅಂತೆ ಸಿಹಿ ಸುದ್ದಿಯಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ವತಿಯಿಂದ ಉಚಿತ ಹೊಲಿಗೆ ಯಂತ್ರ ಪಡೆಯಲು ಆನ್ಲೈನ್ ಮೂಲಕ ಹೊಸ ಅರ್ಜಿ ಸಲ್ಲಿಕೆ ಇಂದಿನಿಂದಲೇ ಅಧಿಕೃತವಾಗಿ ಆರಂಭವಾಗಿವೆ. ಗ್ರಾಮೀಣ ಮತ್ತು ನಗರ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರು ಹಾಗೂ ಹೊಲಿಗೆ ತರಬೇತಿ ಪಡೆದ ಯುವತಿಯರು ತಮ್ಮ ಆಧಾರ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ ಮತ್ತು ಹೊಲಿಗೆ ತರಬೇತಿ ಪ್ರಮಾಣ ಪತ್ರದೊಂದಿಗೆ ನಿಮ್ಮ ಹತ್ತಿರದ ಬೆಂಗಳೂರು 1 ಅಥವಾ ಗ್ರಾಮ 1 ಕೇಂದ್ರಗಳಿಗೆ ಅರ್ಜಿ ಸಲ್ಲಿಸಬಹುದು. ಅಥವಾ ನೀವೇ ಮನೆಯಲ್ಲಿ ಖುದ್ದು ಹೇಗೆ ಅರ್ಜಿ ಹಾಕಬೇಕೆಂಬುದನ್ನು ತಿಳಿದುಕೊಳ್ಳಲು ನಮ್ಮ ಮುಂದಿನ ವಿಡಿಯೋವನ್ನು ನೋಡಿ. ಅದೇ ರೀತಿ ಸ್ನೇಹಿತರೆ, ಕೊನೆಯದಾಗಿ ಕಳೆದ ಹಲವು ತಿಂಗಳಿಂದ ಹೊಸ ರೇಷನ್ ಕಾರ್ಡ್ಗಾಗಿ ಮತ್ತು ಕುಟುಂಬದ ಸದಸ್ಯರ ಹೆಸರು ಸೇರ್ಪಡೆಯಾಗಿ ಕಾಯುತ್ತಿದ್ದ ರಾಜ್ಯದ ಜನತೆಗೆ ಆಹಾರ ಇಲಾಖೆಯು ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ಇಂದಿನಿಂದಲೇ ಜಾರಿಗೆ ಬರುವಂತೆ ಹೊಸ ರೇಷನ್ ಕಾರ್ಡ್ ಸಲ್ಲಿಕೆಗೆ ಹಾಗೂ ರೇಷನ್ ಕಾರ್ಡ್ ತಪ್ಪುಗಳಲ್ಲಿದ್ದರೆ ಸರಿಪಡಿಸಲು ಇಂದಿನಿಂದಲೇ ಭಾರಿ ಅವಕಾಶಗಳು ಮಾಡಿಕೊಡಲಾಗಿದೆ. ಮತ್ತೆ ಇದೇ ರೀತಿ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ತಕ್ಷಣವೇ ಬೇಕಾಗಿದ್ದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.